ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನಲ್ ಕನ್ನಡ ಮಾಮ್ ಟಾಕ್ಸ್. ಬನ್ನಿ ಇವತ್ತಿನ ಡೈಲಿ ವ್ಲಾಗ್ಸ್ನ ಶುರು ಮಾಡೋಣ. ಇವತ್ತು ಸ್ವಲ್ಪ ಅಷ್ಟು ಖುಷಿಯಾಗಿಲ್ಲ, ನಾನು ಅಪ್ಸೆಟ್ ಆಗಿದ್ದೀನಿ. ಏನಕ್ಕೆ ಅಂತ ಅಂದರೆ, ಒಂದು ದಿವ್ಯಕ್ಕೆ ಹುಷಾರಿಲ್ಲ. ಅವನಿಗೆ ಆ್ಯಕ್ಚುಲಿ ನೆನ್ನೆ ಸಂಜೆ ನಾವು ಮಾಲ್ಗೆ ಹೋಗಿದ್ವಿ. ಮಾಲ್ಗೆ ಹೋಗೋವರೆಗೂ ಚೆನ್ನಾಗೇ ಇದ್ದ. ಬೆಳಗ್ಗೆ ಸ್ವಲ್ಪ ಶೀತ ಆಗಿತ್ತು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ. ಬಟ್ ಸಂಜೆ ಮಾಲ್ಗೆ ಹೋಗುವಾಗಲೂ ಚೆನ್ನಾಗೇ ಇದ್ದ, ಏನಾಗಿರಲಿಲ್ಲ. ಬಟ್ ಬಂದ ಮೇಲಂತೂ ನೀವು ನಂಬ್ತಿರೋ ಇಲ್ಲೋ, ಅವನು ಕಾರ್ಪೆಟ್ ಮೇಲೆ ಬಿದ್ದೋದ, ನಡೀತಾನೇ ಇರಲಿಲ್ಲ ಸ್ವಲ್ಪನೂ. ತುಂಬಾ ಅಳ್ತಾ ಇದ್ದ, ಹೊಟ್ಟೆ ನೋವು ಅದು ಏನು ಅಂತ ಗೊತ್ತಿಲ್ಲ. ಇನ್ನೊಂದು, ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಂದು ಪೀರಿಯಡ್ಸ್ ಆಗಿದೆ. ಅದ್ರ ಜೊತೆ ಇನ್ನೊಂದು, ನಿಜವಾಗ್ಲೂ ನನಗೆ ತುಂಬಾ ಅಪ್ಸೆಟ್ ಆಗಿದ್ದೀನಿ. ಅದೇನು ಅಂತ ನಿಮಗೆ ವಿಡಿಯೋ ಮಾಡ್ತಾ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ಸ್ನ ಶುರು ಮಾಡೋಣ. ಶನಿವಾರ ನಾನು ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ. ನಮ್ಮ ಮನೇಲಿ ಏನಂದರೆ ವೈಟ್ ಕಲರ್ ಇಂಟೀರಿಯರ್ ಜಾಸ್ತಿ ಮಾಡಿಸಿರೋದಲ್ವಾ, ಸೊ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಇಲ್ಲಾಂದರೆ ಏನಾದ್ರು ಧೂಳಿರುತ್ತೆ. ಅದಲ್ಲದೆ ದಿವತ್ತೂ ಎಲ್ಲ ಕಡೆ ಅವ್ನ ಕೈ ಹಾಕ್ತಾನೆ ಇರ್ತಾನೆ ಅಲ್ವಾ, ಸೊ ಅವ್ನ ಕೈ ಪ್ರಿಂಟ್ ಥರ ಎಲ್ಲ ಕಡೆ ಬಿದ್ದಿರುತ್ತೆ. ಅದಕ್ಕೆ ಇವತ್ತು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಗೆ ಮೇಲೇ ಕ್ಲೀನ್ ಮಾಡ್ತಾಯಿದ್ದೀನಿ. ಡೀಪ್ ಕ್ಲೀನ್ ಏನೂ ಮಾಡ್ತಾಯಿಲ್ಲ. ಇವತ್ತು ಕ್ಲೀನ್ ಮಾಡಿಕೊಂಡ್ರೆ ಇನ್ನು ನಾಳೆ ಮಾಡೋಂಗಿಲ್ಲ. ಆಲ್ಟರ್ನೇಟಿವ್ ಡೇಸ್ ಜನರಲಿ ನಾನು ಮಾಡ್ಕೋತೀನಿ. ನಿಮಗೆ ಹೇಳ್ದಂಗೆ ನನಗೆ ಪೀರಿಯಡ್ಸ್ ಆಗಿದೆ. ಲಾಸ್ಟ್ ಮಂತು ಕೂಡ ಹೇಳಿದ್ದೆ, ನನಗೆ ಒಂದು 2-3 ಮಂತ್ಸಿಂದ, ಆ್ಯಕ್ಚುಲಿ ದಿವತ್ ಹುಟ್ಟಿದ ಮೇಲಿಂದ ನೆನ್ನೆ ಪೀರಿಯಡ್ಸ್ ಆದಾಗ ನನಗೆ ತುಂಬಾ ಬ್ಯಾಕ್ ಪೇಯ್ನ್ ಬರುತ್ತೆ. ಆಮೇಲೆ ಕಾಲುಗಳು ಕೂಡ ತುಂಬಾ ನೋವುತ್ತೆ. ನಾನು ಪ್ರತಿ ಸತಿ ಅನ್ಕೋತಾ ಇದ್ದೆ, ಈಗ ನಮಗೆ ಮಾಮೂಲಿ ಕೈಕಾಲು ನೋವು ಬಂದಾಗ ಏನಾದ್ರು ಸ್ಪ್ರೇ ಇರುತ್ತಲ್ವ, ಸ್ಪ್ರೇ ಹಾಕ್ಕೊಂಡಾಗ ಎಷ್ಟು ರಿಲೀಫ್ ಸಿಗುತ್ತೆ, ಅಥವಾ ರೋಲ್ ಆನ್ಸ್ ಯೂಸ್ ಮಾಡಿದಾಗ ಅದೇ ಥರ ನಮ್ಮ ಪೀರಿಯಡ್ ಕ್ರ್ಯಾಂಪ್ಸ್ಗೂ ಏನಾದ್ರು ಇದ್ರೆ ಚೆನ್ನಾಗಿರೋದು ಅಂತ. ಸೊ ಇದೇ ಥರ ಹುಡುಕುವಾಗ ನೋಡಿ ನನಗೆ ಎವರ್ಟೀನ್ ಅವ್ರದ್ದು ಇದು ಮೆನ್ಸ್ಟ್ರುವಲ್ ಕ್ರ್ಯಾಂಪ್ಸ್ ರೋಲ್ ಆನ್ ಸಿಕ್ತು ಆನ್ಲೈನಲ್ಲಿ. ಸೊ ಇದೇನಿಲ್ಲ, ಜಸ್ಟ್ ನೋಡಿ, ಈಗ ನನಗೆ ಪೇಯ್ನ್ ಬರುತ್ತೆ ಅಲ್ವಾ, ಫಾರ್ ಎಕ್ಸಾಂಪಲ್ ನನಗೆ ಆ್ಯಬ್ಡೊಮೆನ್ ಪೇಯ್ನ್ ಬರುತ್ತೆ ಮತ್ತು ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಇದು ನಾನು ಬ್ಯಾಕ್ ಅಂತ ಅಂದ್ಕೊಂಡ್ರೆ, ಇಲ್ಲಿ ನೋಡಿ ಈ ಥರ ರೋಲ್ ಆನ್ನ ಸುಮ್ಮನೆ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಹೊತ್ತು ಹಾಕ್ಕೊಂಡ್ಬಿಟ್ರೆ ಒಂಥರ ಚೆನ್ನಾಗಿ ರಿಲೀಫ್ ಸಿಗುತ್ತೆ. ನೋಡಿ, ಎವರ್ಟೀನ್ ಅವ್ರದ್ದು ಮೆನ್ಸ್ಟ್ರಲ್ ಕ್ರ್ಯಾಂಪ್ ರೋಲ್ ಆನ್ ಏನಿದೆ, ಇದನ್ನು ಎಲ್ಲಿ ನನಗೆ ನೋವಿದೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ತುಂಬ ಕೈ ಮತ್ತು ಕಾಲು ನೋವು ಬರುತ್ತೆ ಬ್ಯಾಕ್ ಪೇಯ್ನ್ ಜೊತೆ, ಸೊ ಅಲ್ಲಿಗೆ ಹಚ್ಕೋತಾ ಇದ್ದೀನಿ. ಈ ಥರ ಹಚ್ಕೊಂಡು ಬಿಟ್ಟರೆ ಸಾಕು, ಒಂಥರ ನಿಜವಾಗ್ಲೂ ಹೇಳ್ತೀನಿ ಸಖತ್ ರಿಲೀಫ್ ಸಿಕ್ತಂಗೆ ಆಗುತ್ತೆ. ನನಗಂತೂ ಪೀರಿಯಡ್ಸ್ ಆದರೆ ಎಷ್ಟು ಹಿಂಸೆ ಅಂತ ಅಂದರೆ, ನಾನು ಬೆಡ್ಡಿಂದ ಎದ್ದೊಳ್ತಾನೆ ಇರಲಿಲ್ಲ. ಮನೆ ಕೆಲಸ ಮಾಡೋಕ್ಕೂ ಏನೋ ಒಂಥರ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ, ಅಷ್ಟು ಸುಸ್ತಾದಂಗೆ ಆಗೋದು. ಆ್ಯಂಡ್ ಫ್ರೆಂಡ್ಸ್ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಹೊರಗಡೆ ಹೋಗೋಣ ಅಥವಾ ಏನಾದ್ರು ಫ್ಯಾಮಿಲಿ ಪ್ಲ್ಯಾನ್ಸ್ ಇದ್ದರೂ ಎಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ದೆ ನಾನು. ಯಾಕಂದರೆ ನನಗೆ ಅಷ್ಟು ಪೇಯ್ನ್ ಬರ್ತಿತ್ತು. ಫಸ್ಟ್ 2 ಡೇಸ್ ನನಗೆ ತುಂಬ ಜಾಸ್ತಿ ಇರುತ್ತೆ ಫ್ಲೋ. ಸೊ ಫಸ್ಟ್ 2 ಡೇಸ್ ನಾನು ಎಲ್ಲನೂ ಅವಾಯ್ಡ್ ಮಾಡ್ತೀನಿ. ಬಟ್ ಈ ಕ್ರ್ಯಾಂಪ್ ರೋಲ್ ಆನ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ. ಅಂದರೆ ಈಗ ನಾನು ಹಚ್ಕೊಂಡಿದ ತಕ್ಷಣ, ಈಗ ನಿಮಗೆ ಬೆನ್ನೋವಿದ್ರೆ ಸ್ಪ್ರೇ ಹಾಕಿದ ತಕ್ಷಣ ಹೇಗೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ, ಅದೇ ಥರ ಈ ಕ್ರ್ಯಾಂಪ್ ರೋಲ್ ಆನ್ನ ನೀವು ಬೇಕಾದ್ರೆ ಟ್ರೈ ಮಾಡಿ. ಇನ್ಸ್ಟೆಂಟಾಗೆ ರಿಲೀಫ್ ಸಿಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಫೆಮಿನೈನ್ ಹೈಜೀನ್ಗೆ ನಾನು ಬೆಸ್ಟ್ ಪ್ರಿಫರ್ ಮಾಡೋ ಬ್ರ್ಯಾಂಡ್ ಅಂದರೆ ಎವರ್ಟೀನ್ ಅವ್ರದ್ದು. ಮಾಲ್ಗೆ ಹೋಗಿದ್ವಿ ಅಲ್ವಾ, ಸೊ ಅಲ್ಲಿ ಏನೇನು ಮಾಡಿದ್ವಿ ಅಂತ ನೋಡ್ಕೊಂಬರೋಣ. ಬಟ್ ಎಸ್, ನಾನು ಮಾಲಲ್ಲೇ, ನಾನು ನೋಡಿರ್ತೀರ ನೀವು, ನಾನು ದಿನ ಬಳೆ ಹಾಕೋತಾ ಇದ್ದೆ. 2 ಬಳೆಯಲ್ಲಿ
ಚಿನ್ನದ ಬಳೆ, ಅದರಲ್ಲಿ ಒಂದು ಬಳೆ ಇದೆ, ಇನ್ನೊಂದು ಬಳೆ ಹೋಗಿದೆ. ಅದು ಎಲ್ಲಿ ಹಾಳು ಮಾಡಿಕೊಂಡೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ನೋಡಿದ ಪ್ರಕಾರ ಸುಮಾರು ಟೈಮ್ವರೆಗೂ ನನ್ನ ಹತ್ರನೇ ಇತ್ತು. ಇವನನ್ನು ನಾನು ಬಾತ್ರೂಮ್ ಕರ್ಕೊಂಡೋಗಿದ್ದೆ. ಇವನು ಪಾಟಿ ಮಾಡೋಕ್ಕೆ ನೆನ್ನೆ ತುಂಬ ಟ್ರೈ ಮಾಡ್ತಿದ್ದ. ಕಾನ್ಸ್ಟಿಪೇಷನ್ ಆಗಿತ್ತು ಅನಿಸುತ್ತೆ, ಅದಕ್ಕೆ ಅವ್ನು ಅಳ್ತಾ ಇದ್ನೋ ಅದು ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಬಾತ್ರೂಮಲ್ಲಿ ನಾನು ಶ್ರಗ್ ಹಾಕ್ಕೊಂಡಿದ್ದೆ, ಅದನ್ನು ಓಪನ್ ಮಾಡಿ ಎಲ್ಲ ಬೇರೆ ಕೆಲಸ ಮಾಡಿದ್ದೆ. ಸೊ ಅದು ತೆಗಿವಾಗ ಎಲ್ಲೋ ನೋಡಿ ಈ ಥರ ಬಳೆ ಹಿಂಗೆ ಶ್ರಗ್ ತೆಗಿವಾಗ ಹೋಗಿದೆ ಅಂತ ಅನಿಸುತ್ತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಬಂದ ಮೇಲೆ ನಾನು ನೋಡ್ಕೊಂಡಿರೋದು ಬಳೆ ಎಲ್ಲ ಅಂತ. ಇಡೀ ಮನೆ ಎಲ್ಲ ಹುಡ್ಕಾಡಿದೆ, ಎಲ್ಲೂ ಸಿಕ್ಕಿಲ್ಲ. ಹ್ಯಾಂಡ್ ಬ್ಯಾಗಿಂದ ಹಿಡ್ದು ಬೆಳಗ್ಗೆ ಎದ್ರಿಂದ ನನಗೆ ಒಂಥರ ತಲೆ ಚಿಟ್ಟಿಡ್ದಂಗೆ ಹೋಗಿದೆ. ಅದೊಂದು ಇವತ್ತು ಇನ್ನೂ ಹುಷಾರಿಲ್ಲ. ನೋಡಬೇಕು, ಅವನು ಇನ್ನೂ ಹೇಳ್ಸಿಲ್ಲ. ನಾನು ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. 9 ಗಂಟೆ ಆಗಿದೆ, ಸ್ಕೂಲ್ಗೂ ಕಳಿಸ್ತಾ ಇಲ್ಲ. ಸೊ ಬನ್ನಿ ನೆನ್ನೆ ಮಾಲಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬರೋಣ. ಸಂಜೆ ಹಾಗೆ ಇವರು ಮಾಲ್ಗೆ ಹೋಗಿ ಬರೋಣ ಅಂತ ಅಂದರು. ಇಲ್ಲೇ ನಮ್ಮ ಮನೆ ಪಕ್ಕನೇ ಇರೋದಲ್ವಾ, ಸರಿ ಅದಕ್ಕೆ ಹೋಗಿ ಬರೋಣ, ವಾಕಿಂಗಿಗೆ ಹೋಗೋ ಬದಲು ಮಾಲ್ಗೆ ಹೋದಂಗೆ ಆಗುತ್ತೆ ಅಂತ ರೆಡಿ ಆಗ್ತಾಯಿದ್ದೀನಿ. ಸೊ ನಾನಿವತ್ತು ಏನು ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡಿ, ಇದನ್ನು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ತುಂಬ ಜನ ನನಗೆ ಡ್ರೆಸ್ಗಳದ್ದು ಲಿಂಕ್ ಕೇಳ್ತೀರಾ, ಬಟ್ ಸುಮಾರು ಡ್ರೆಸ್ಸಸ್ ನಾನು ಮಾಲಲ್ಲೇ ಅಂದರೆ ಮ್ಯಾಕ್ಸು, ಲೈಫ್ ಸ್ಟೈಲ್ ಅಲ್ಲಿ ತೊಗೊಂಡಿರ್ತೀನಿ. ಸೊ ಆವಾಗ ನಾನು ಲಿಂಕ್ನ ಶೇರ್ ಮಾಡೋಕ್ಕಾಗಲ್ಲ. ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಯಾವಾಗಲೂ ಒಂದು ಬಳೆ ಹಾಕೊಳ್ಳೋಳು, ಇವತ್ತು 2 ಬಳೆ ಹಾಕ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಹಾಳಾಗಬೇಕು ಅಂತಲೇ ಇತ್ತು ಅನಿಸುತ್ತೆ ನೋಡಿ. ಒಂದೊಂದ್ಸತಿ ನಿಜವಾಗ್ಲೂ ಈ ಥರನೇ ರಿಗ್ರೆಟ್ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅಲ್ಲ ನೀನು ಮುಟ್ಟಿದ್ರೆ ಮುನಿ ಬಾ. ಓಕೆ ಓನ್ಲಿ ಕಮ್. ಇವಂದು ಮೂಡ್ ಯಾಕೋ ಚೆನ್ನಾಗಿಲ್ಲ, ಅಳ್ತಾನೆ ಇದ್ದಾನೆ. ಬಟ್ ಏನು ಆ ಥರ ಹುಷಾರು ತಪ್ಪದಂಗೆ ಏನಿಲ್ಲ, ಜಸ್ಟ್ ನಾರ್ಮಲ್ ಕುಯ್ ಕುಯ್ ಅಂತಾನಲ್ಲ ಅದೇ ಥರ. ಕುಕ್ಕರ್ನ ಹೋಮ್ ಸೆಂಟ್ರಿಗೆ ಕರ್ಕೊಂಡು ಹೋಗಿ ತಗೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಹೋಮ್ ಸೆಂಟ್ರಿಗೆ ಹೋಗಿ ಅಲ್ಲಿರೋ ಪ್ರೈಸ್ ರೇಂಜ್ ನೋಡಿ ಶಾಕ್ ಆಗ್ತಾರೆ. ನೋಡಿ ಏನೋ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಅದಕ್ಕೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಅದೇನು ಕುಕ್ಕರ್ ತರ್ತೀವ, ಹೋಮ್ ಸೆಂಟ್ರಿಂದನೇ ತರ್ತೀವ, ಅಮೆಝಾನಿಂದನೇ ಆರ್ಡರ್ ಮಾಡ್ತೀವ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚಳಿ ಇದೆ ಹೊರಗಡೆ, ಅದಕ್ಕೆ ಇವನಿಗೂ ಕ್ಯಾಪ್ ಹಾಕಿ ನಾನು ಒಂದು ಸ್ವಲ್ಪ ಶ್ರಗ್ ಹಾಕ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಾಲಿಗೆ ಬಂದಮೇಲೆ ನನಗೆ ಫ್ಲ್ಯಾಶ್ ಆಯಿತು, ಇಲ್ಲೇ ರಿಲಯನ್ಸ್ ಸ್ಮಾರ್ಟ್ ಇದೆ ಆ್ಯಂಡ್ ಇಲ್ಲೂ ಕುಕ್ಕರ್ಗಳು ಸಿಗುತ್ತೆ ಅಂತ. ಸೊ ಹೋಮ್ ಸೆಂಟ್ರಿಗೇನು ಹೋಗ್ಬೇಕಾಗಿರಲ್ಲ, ರಿಲಯನ್ಸ್ ಸ್ಮಾರ್ಟಲ್ಲೇ ಸ್ವಲ್ಪ ಅಂದರೆ ನಮಗೆ ತಕ್ಕಂತೆ ಏನು ಹೇಳ್ತಾರೆ ಓಕೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಅನಿಸ್ತು. ನನಗೆ ನಿಜವಾಗ್ಲೂ ಮನೇಲಿ ಕುಕ್ಕರ್ ಸರಿಗಿಲ್ಲದೆ ಒಂಥರ ಕನಸಲ್ಲೆಲ್ಲ ಕುಕ್ಕರೇ ತೊಗೊಳ್ಳೋ ಥರ ಅನಿಸ್ತಿತ್ತು. ಮೊನ್ನೆ ದಾಲ್ ಮಾಡೋಣ ಅಂತ ಇಟ್ಟೆ ಗೊತ್ತಾ, ಎಷ್ಟು 3 ಅವರು ನಾನು ದಾಲ್ನ ಕುದಿಸಿರೋದು. ಕುಕ್ಕರ್ ಇಲ್ಲದೆ ತುಂಬ ಕಷ್ಟ ಅಡುಗೆ ಮಾಡೋದು. ಇದು ಸೃಷ್ಟಿ ಬ್ರ್ಯಾಂಡ್ ಅಂತೆ, ನಾನು ಕೇಳಿಲ್ಲ, ಫಸ್ಟ್ ಟೈಮೇ ಕೇಳ್ತಾ ಇರೋದು. ಬಟ್ 1699ಗೆ 3 ಸೆಟ್ ಬರ್ತಾಯಿದೆ. ದೊಡ್ಡ ಕುಕ್ಕರು 2 ಮತ್ತು ಇನ್ನೊಂದು ಚಿಕ್ಕ ಕುಕ್ಕರು. ನಂಗೆ ಈ ಥರ ಬ್ಲ್ಯಾಕ್ ಕಲರ್ ಕುಕ್ಕರ್ ತೊಗೋಬೇಕು ಅನ್ನೋ ಹುಚ್ಚು. ಬಟ್ ಇದೊಂದೇ ಒಂದು ಕುಕ್ಕರ್ಗೆ ನೋಡಿ 2195, ಸ್ವಲ್ಪ ಎಕ್ಸ್ಪೆನ್ಸಿವೇ ಅಲ್ವಾ. ಅದ್ರ ಬದಲು ನನಗನ್ನಿಸ್ತು ಈ 3 ಕುಕ್ಕರ್ ತೊಗೊಳೋದು ಓಕೆ ಅಂತ ಅನ್ಕೋತೀನಿ. ನೋಡಿ ಇಲ್ಲಿ ಓಪನ್ ಮಾಡಿಟ್ಟಿದ್ದಾರೆ ನೋಡಿ, ಬ್ಲ್ಯಾಕ್ ಕುಕ್ಕರು. ಅದೇನಕ್ಕೆ ಆ ಥರ ಏನೋ ಮೆಟೀರಿಯಲ್ ಬೇರೆದಿರುತ್ತೆ ಅನಿಸುತ್ತೆ, ಅದಕ್ಕೆ ಆ ಥರ ಕಲರ್ ಕಾಣಿಸುತ್ತೆ. ಬಟ್ ಚೆನ್ನಾಗಿ ಅನಿಸುತ್ತಲ್ವ ಫ್ಯಾನ್ಸಿಯಾಗೆ ಅಂತ ನಾನು.
ಸುಮಾರು ಚಾಯ್ಸ್ಗಳಿದ್ದಾವೆ. ಪ್ರೆಸ್ಟೀಜ್ ಇದೆ, ಬಟರ್ಫ್ಲೈ ಇದೆ. ನೋಡಿ ಇದಿನ್ನೊಂದು ನಂಗೆ ತುಂಬ ಇಷ್ಟ ಆಯಿತು. ನಾನು ಮಾಸ್ಟರ್ ಶೆಫ್ ಆಸ್ಟ್ರೇಲಿಯಾ ನೋಡ್ತೀನಿ, ಓಕೆನಾ, ಅಲ್ಲಿ ಈ ಥರ ಕುಕ್ಕರ್ಸ್ನ ಯೂಸ್ ಮಾಡ್ತಾರೆ. ಮಟನ್ನು ಮತ್ತು ಹೆವಿ ಮೀಟ್ನ ಕುಕ್ ಮಾಡೋಕ್ಕೆ ಚೆನ್ನಾಗಿದೆ. ಇದೆಷ್ಟು ಗೊತ್ತಾ, 3500 ಏನೋ. ನೋಡಿ ಎಷ್ಟು ಚೆನ್ನಾಗಿ ಲಿಡ್ ಓಪನ್ ಆಗುತ್ತೆ ಅಂತ, ಈ ಥರ ಓಪನ್ ಆಗುತ್ತೆ. ಅಂತೂ ಇಂತೂ ರೀಸನಬಲ್ ಆಗಿ ಅನಿಸ್ತು ನನಗೆ. 1700 3 ಕುಕ್ಕರ್ಗೆ ಇದನ್ನೇ ತೊಗೋತಾ ಇದ್ದೀವಿ. ಫೈನಲಿ ಕುಕ್ಕರ್ ಬಂತು. स्टव देखो जन, स्टव भी है. कितने का है स्टव? 4799. What did I say? Don't throw it. Pick it up. ಕಾಫಿ ಮಗ್ಗಳೂ ತುಂಬ ಚೆನ್ನಾಗಿದೆ ಇಲ್ಲಿ. ನಾನೇನಾದ್ರು ಈ ಕಾಫಿ ಮಗ್ನ ತೊಗೊಂಡ್ರೆ ಕಾಫಿಗೆ ಉಪಯೋಗಿಸಲ್ಲ, ಬೇರೆ ಏನಾದ್ರು ಫ್ಯಾನ್ಸಿ ಥರ ಉಪಯೋಗಿಸ್ಬೋದು. ಆ ಥರ ಚೆನ್ನಾಗಿದೆ ಅನಿಸ್ತು. ನೋಡಿ ಇದು ಸ್ಮೈಲಿದಿರೋದು. ಇವ್ರು ಹೇಳ್ತಾರದು, ಅದು ನಾನು ಹೇಳಿದೆ ಪ್ಲ್ಯಾಂಟ್ ಹಾಕಿಡೋಣ ಅಂತ. ಅದಕ್ಕೆ ಅವರಿಲ್ಲ, ಅದು ಕಾಫಿ ಕುಡಿಯೋಕ್ಕೆ ನನಗೇನು ನೀವು ತಗೊಟ್ರು ಫಸ್ಟು ಪ್ಲ್ಯಾಂಟ್ ಹಾಕಿಡೋಣ ಅಂತ. ಆ್ಯಕ್ಚುಲಿ ಮನೆ ಪ್ಲ್ಯಾಂಟ್ ಇದೆ ಅಲ್ವಾ, ಹಾಕಿಡ್ಬೋದು, ಚೆನ್ನಾಗಿರುತ್ತೆ. ನೋಡಿ ಏನಿಲ್ಲ ಅನ್ನಷ್ಟು ನಾನ್ ಸ್ಟಿಕ್, ನನಗೆ ನಾನ್ ಸ್ಟಿಕ್ಕು ಮತ್ತು ಕುಕ್ಕರ್ಗಳು ಹುಚ್ಚು. ಸುಮಾರು ಮಿಕ್ಸಿಗಳು ಇದ್ದಾವೆ ನೋಡಿ. ಇಲ್ಲಿ ಫುಡ್ ಪ್ರಾಸೆಸರ್ ಅಂತಾರೆ ನೋಡಿ, ಅದಿರೋದು ಮಿಕ್ಸಿ. ಕ್ರಾಂಪ್ಟನ್ದು 2099, ನಾಟ್ ಬ್ಯಾಡ್ ಅಲ್ವಾ. ಇವ್ರದ್ದು ಆ್ಯಕ್ಚುಲಿ ಡಿಸ್ಕೌಂಟ್ ಪ್ರೈಸ್ ಚೆನ್ನಾಗಿದೆ, ರೀಸನಬಲ್ ಅಂತ ಅನಿಸುತ್ತೆ. ತುಂಬ ಕಲರ್ಫುಲ್ ಮಿಕ್ಸಿಗಳಿದ್ದಾವೆ. ನನ್ನ ಹತ್ರ ಈಗಿರೋದು ಸದ್ಯಕ್ಕೆ ಮಹಾರಾಜ, ಇನ್ನೂ ಚೆನ್ನಾಗಿದೆ ಬಿಡಿ, ಅದೇನು ಸದ್ಯಕ್ಕೆ ಚೇಂಜ್ ಮಾಡೋದು ಬೇಡ. ವಂಡರ್ ಶೆಫ್ ಅವ್ರದ್ದು ಇದು ಕಲರ್, ನನಗಿದು ತುಂಬಾ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ವಾ, ಒಂಥರ ಸಖತ್ತಾಗಿದೆ. ಬಟ್ ನಾನು ಹೆಂಗೆ ಅಂದರೆ, ನಮ್ಮ ಮನೇಲಿ ಬೇಕು, ನೆಸೆಸಿಟಿ ಇದೆ ಅಂದಾಗ ಮಾತ್ರ ಏನಾದ್ರು ತೊಗೊಳೋದು. ಸುಮ್ಮನೆ ಎಲ್ಲ ಹಾಗೆ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಲ್ಲ ನಾನು. ಅಂತಾಗಿದೆ ಜನ್ ಮಿಕ್ಸಿ देखो तो यहाँ पे कितना अच्छा है. हाँ, ಇವ್ರು ರೈಸ್ ಕುಕ್ಕರ್ ನೋಡ್ತಿದ್ದಾರೆ, ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಬಾರ್ಬೆಕ್ಯೂ ನೇಷನ್ಗೆ ಹೋದಾಗ ದಿವ್ಯತ್ತು ಅಲ್ಲಿ ಜಲ್ಲಿ ಎಷ್ಟು ತಿಂದಿದ್ದ ಅಂತ, ಅದಕ್ಕೆ ಓಕೆ ಅಂತ ಒಂದು ಜಲ್ಲಿ ಪ್ಯಾಕೆಟು ಮತ್ತು ಮ್ಯಾಗಿ ಪ್ಯಾಕೆಟ್ ಎಲ್ಲ ಇಲ್ಲಿ ಒಳ್ಳೆ ಡಿಸ್ಕೌಂಟೆಡ್ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ವಸಾಬಿ ಜಾನ್. We'll take these two, no, 100 da. Keep this. Which flavor is it? Chili, garlic and crunchy. Wasabi, chili and both something. But I doubt it's sour. Chips. Take some chips. 40 na ನನ್ನ ಮಗನ 2400 ಸುಮ್ಮನೆ ಮನೆಯಿಂದ ಬಂದಿದ್ದ ತಕ್ಷಣ. ಬಟ್ ಕುಕ್ಕರ್ ಇಟ್ ಸೆಲ್ಫ್ ಇಸ್ 1800. ಹಾಂ, 1700. ನೋಡಿ ಒಂದೊಂದು ಹೀರೋ, ನಮ್ಮ ಹೀರೋ. ರೆಡ್ ಕಾರ್ಡ್, ಗೋ ಶೋ ರೆಡ್ ಕಾರ್ಡ್. ಡ್ಯಾಡಿ ಗೋ ಪುಷ್ ಗೋ. ನೋಡಿ ಇಲ್ಲಿ ಗಮನಿಸಿ, ನಾನು ಎಲ್ಲನೂ ಸಾಮಾನು ಒಳಗಿಡ್ತಿದ್ದೀನಿ ಅಲ್ವಾ. 2 ಬಳೆನೂ ಇದೆ. ಇದಾದಮೇಲೆ ದಿವ್ಯಕ್ಕೆ ಪಾಟಿ ಬರ್ತಾಯಿತ್ತು ಅಂತ ನಾನು ಮಾಲ್ಗೆ ವಾಪಸ್ ಹೋಗಿ ಬಾತ್ರೂಮಿಗೆ ಅವನಿಗೆ ಕರ್ಕೊಂಡು ಹೋದೆ. ಸೊ ಅಲ್ಲೇ ನಂದು ಇನ್ನೊಂದು ಬಳೆ ಹಾಳಾಗಿರೋದು.
ನೋಡೋಣ ಇವತ್ತು ಸಂಜೆನ ಇವ್ರು ಫ್ರೀ ಇದ್ದರೆ ಹೋಗ್ಬಿಟ್ಟು ನೋಡೋಣ. ಬಟ್ ಅಫ್ಕೋರ್ಸ್ ಕ್ಲೀನಿಂಗ್ ಯಾರು ಸಿಕ್ಕಿದ್ರೆ ಅವ್ರು ವಾಪಸ್ ಕೊಡ್ತಾರೆ, ಅವ್ರು ತೊಗೊಂಡು ಇಟ್ಕೊಂಡಿರ್ತಾರೆ. ಸೊ ಒಂದು ಬಳೆ ಬಂದು ನಂದು 11 ಗ್ರಾಮ್ ಇತ್ತು. ಇವತ್ತೆಷ್ಟು ಆಲ್ಮೋಸ್ಟ್ 4,500 ಅಂದ್ರೂ ಹೋಯ್ತು ಬಿಡಿ, 50,000ದಷ್ಟು. ವೆರಿ ಸ್ಪೈಸಿ. ಕಾಯಿಗೆ ಬಿದ್ದೋದು ಇದೆ. ಎಷ್ಟು ಖಾರ ಇದೆ, ಸಖತ್ ಖಾರ ಇದೆ ಅದು. ವಸಾಬಿ ಅಂತ ಸ್ನ್ಯಾಕ್ ತೊಗೊಂಡ್ವಿ ನೋಡಿ ರಿಲಯನ್ಸಲ್ಲಿ. ತುಂಬ ಕೆಡದಾಗಿದೆ, ತುಂಬ ಖಾರ, ವರ್ಸ್ಟ್ ಆಗಿದೆ. ಮನೆ ಹತ್ರ ಇರೋದಕ್ಕೆ ಏನು ಟೆನ್ಷನ್ನೇ ಇಲ್ಲ ನೋಡಿ. ಆಗಲೇ ಎಷ್ಟು ಕ್ಯಾಟ್ ಟೈಮ್ ಅವರಾಗ ಇಟ್ಸ್ ಆಲ್ಮೋಸ್ಟ್ 8:40 ಅಂದರೂ ಆರಾಮಾಗಿ ತಿರುಗಾಡ್ತಾ ಇದ್ದೀವಿ. 10 ಗಂಟೆಗೆ ಹೋದ್ರೂ ನಡೆಯುತ್ತೆ. ಇಲ್ಲಿ ಏನೇನೋ ಸಿಗುತ್ತೆ ಚೆನ್ನಾಗಿರೋದು, ಮೊಮೋಸ್ ಎಲ್ಲ. ಸೊ ನೋಡಿ ಹತ್ರ ಅಲ್ವಾ, ಕಾಂಪೌಂಡ್ ಇಲ್ಲಿ ಶಾರ್ಟ್ ಕಟ್ ಇದೆ. ಆ್ಯಕ್ಚುಲಿ ಕಾಂಪೌಂಡ್ ಜಂಪ್ ಮಾಡಿದ್ರೆ ಸಾಕು, ಕಾಂಪೌಂಡ್ ಜಂಪ್ ಮಾಡಿನೇ ಹೋಗ್ಬೋದು, ಅಷ್ಟು ಹತ್ರ ಇದೆ. ಸೊ ಏನೂ ಟೆನ್ಷನ್ ಇಲ್ಲ. ಬಟ್ ಅಂದರೂ ಕಾರ್ ತೊಗೊಂಬರ್ತೀವಿ, ಯಾಕಂದರೆ ಸಾಮಾನು ಇರುತ್ತಲ್ವಾ, ಸೊ ಬೇಕಾಗುತ್ತೆ ಕಾರು. ಇಲ್ಲಿ ಫುಡ್ ಟ್ರಕ್ ಇದೆ. ನೂಡಲ್ಸು, ಗೋಬಿ ಮಂಚೂರಿ, ಪನ್ನೀರ್ 65, ಗೋಬಿ 65 ಈ ಥರ ಎಲ್ಲ ಸಿಗುತ್ತೆ. ಆ್ಯಂಡ್ ಇಲ್ಲಿ ಮೋಮೋಸ್ ಸಿಗುತ್ತೆ. ಸೊ ನಾವು ಅದನ್ನೇ ಆರ್ಡರ್ ಮಾಡಿಕೊಂಡು ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಅನ್ಕೊ. ಕಮ್ಮಿಂಗ್ ಬ್ಯಾಕ್ ಟು ದ ಪ್ರೆಸೆಂಟೇ, ಹೆಂಗೆ ಅನಿಸ್ತು ಮಾಲ್ಗೆ ಹೋಗಿದ್ದು? ಚೆನ್ನಾಗಿ ಅನಿಸ್ತು ಅಲ್ವಾ? ಬಟ್ ಏನು ಮಾಡೋಕ್ಕಾಗತ್ತೆ, ಅಲ್ಲಿಂದ ವಾಪಸ್ ಬಂದಿದ್ದ ತಕ್ಷಣ ದಿವ್ಯತ್ಗೆ ನಂಗೆ ಅನಿಸುತ್ತೆ ಅವನು ಏನು ಗೊತ್ತಾ, 2-3 ಸತಿ ಈ ಥರ ಆಗಿದೆ. ಸ್ಕೂಲ್ಗೆ ಹೋದಾಗ ಬೆಳಗ್ಗೆ ನಾನು ತಿಂಡಿ ತಿನ್ನಿಸಿ ಚೆನ್ನಾಗೆ ಕಳಿಸಿರ್ತೀನಿ, ಓಕೆನಾ. ಬಟ್ ಅವನು ಸ್ನ್ಯಾಕ್ ಟೈಮಲ್ಲಿ ಏನೂ ತಿನ್ನಲ್ಲ. ನಾನು ಬಿಸ್ಕೆಟ್ ಕೊಟ್ಟಿದ್ದೀನಿ, ಚಪಾತಿ ಕೊಡೋದು ಎಲ್ಲ ಟ್ರೈ ಮಾಡಿದ್ದೀನಿ, ಏನೂ ತಿನ್ನಲ್ಲ. ಸೊ ಬರೋವರೆಗೂ ಆಲ್ಮೋಸ್ಟ್ 4 hours ಅವ್ನು ಖಾಲಿ ಹೊಟ್ಟೆಲಿರ್ತಾನೆ. ಸೊ ಬರೋಷ್ಟರಲ್ಲಿ ಅವ್ನಿಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೆ ನನ್ನ ಮಾಲಿಂದ ಬಂದಮೇಲೆ ಅಷ್ಟೇ ಒಂಥರ ಹೊಟ್ಟೆ ಹಿಡ್ಕೊಂಡು ಹಂಗೇ ಬಿದ್ದೋದ. ಅವ್ನಿಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ನನಗೂ ಅಷ್ಟೇ ಸ್ಕೂಲಲ್ಲಿ ಇದ್ದಾಗ ನೆನಪಿದೆ, ಈ ಥರ ತುಂಬ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ಒಂದೇ ಸಮ ಹಿಡ್ಕೊಂಬಿಡೋದು. ಇಬ್ಬರು ಇನ್ನೂ ಮಲ್ಗೆ ಇದ್ದಾರೆ, ಎದ್ದೇ ಇಲ್ಲ. ನೆನ್ನೆ ನಾನು ಆಲ್ಮೋಸ್ಟ್ 3 ಗಂಟೆವರೆಗೆ ಇಲ್ಲ 2 ಗಂಟೆವರೆಗೂ ದಿವ್ಯತ್ನ ಹಾಗೆ ಕುತ್ಕೊಂಡೇ ಇದ್ದ ಆಯಿತಾ. ಒಂದು ಸ್ವಲ್ಪ ಹಿಂಗೆ ಅಂದ್ರೂ ಸಾಕು ಎದ್ಬಿಡ್ತಾ ಆಯಿತಾ. ಇವರು ನನ್ನ ಜೊತೆನೇ ಕೂತಿದ್ರು, ಅದಕ್ಕೆ ಸುಸ್ತಾಗಿದೆ, ಮಲಗಿದ್ದಾರೆ. ಬನ್ನಿ ನೋಡೋಣ. ಇವತ್ತು ಹಾಕ್ಕೊಂಡಿರೋ ಕಫ್ತಾನ್ ಬಂದು ನಾನು ಮೆಂತ್ರಾಲಿ ತೊಗೊಂಡಿದ್ದೆ. ಇದರ ಲಿಂಕ್ನ ಬಿಟ್ಟಿರ್ತೀನಿ, ನಿಮಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಎದ್ದಿದ್ದಾನೆ, ಪರವಾಗಿಲ್ಲ, ಏನಿಲ್ಲ, ಈಗ ಆರಾಮಾಗಿದ್ದಾನೆ. ಒಂದು ಸತಿ ಇವತ್ತು ಡಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀನಿ. ಐ ಆಮ್ ಶ್ಯೂರ್ ಗ್ಯಾಸ್ಟ್ರಿಕ್ ಅಂತ, ಬಟ್ ಸ್ಟಿಲ್ ಒಂದು ಸತಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ತೀನಿ. Huh? 20 buddies, oh my god. No, those are not penguins, Divya. Those are birdies. ಖುಷಿಯಾಗಿ ಆಟ ಆಡ್ಕೊಂಡಿದ್ದಾನೆ. ಸೊ ಐ ಥಿಂಕ್ ಈಸ್ ಓಕೆ. ಬಟ್ ಇವತ್ತು ಸ್ಕೂಲ್ಗೆ ಕಳಿಸಲ್ಲ ಅವನನ್ನು ನಾನು.
ನಾನು ಈ ಥರ ಇವನಿಗೆ ಹೊಟ್ಟೆ ನೋವು ಏನಾದ್ರು ಬಂದಾಗ ORS ಇಟ್ಕೊಂಡಿರ್ತೀನಿ. ಲಾಸ್ಟ್ ಟೈಮ್ ಡಾಕ್ಟ್ರು ಇದನ್ನು ಪ್ರಿಸ್ಕ್ರೈಬ್ ಮಾಡಿದರು. ಟೆಟ್ರಾ ಪ್ಯಾಕಲ್ಲಿ ಬರುತ್ತೆ, ಫ್ರಿಜ್ಜಲ್ಲಿ ಏನೋ ಇಡೋದು ಬೇಡ, ಒಂದು ತರಿಸಿಟ್ಕೊಂಬಿಟ್ಟಿರ್ತೀನಿ ಒಂದು 15 ಡೇಸ್ಗೆ ಆಗೋಷ್ಟು. ಈ ಥರ ನೋಡಿ, ಇವತ್ತು ಏನಾದ್ರು ಎಮರ್ಜೆನ್ಸಿ ಆದಾಗ, ನೆನ್ನೆನೂ ಅಷ್ಟೇ ORS ಕುಡಿಸಿನೇ ಅವನಿಗೆ ಕುಡಿಸಿದ್ಮೇಲೆ ಅವನು ನೀಟಾಗಿ ಮಲಗಿದ್ದು. ದ್ರಾಕ್ಷಿನ ಹಾಕ್ಕೊಡ್ತೀನಿ. ದ್ರಾಕ್ಷಿ ಆ್ಯಕ್ಚುಲಿ ತುಂಬ ಒಳ್ಳೆಯದು ಅಂತಾರೆ ಡೈಜೆಷನ್ಗೆ ಅಥವಾ ಹೊಟ್ಟೆ ನೋವು ಬಂದಾಗ. ಅದಕ್ಕೆ ಕೊಟ್ಟರೆ ಸ್ವಲ್ಪ ತಿಂಡಿಗಿಂತ ಮುಂಚೆ ತಿನ್ಕೋತಾನೆ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಐ ಹೋಪ್ ನಾನು ಬಳೆ ಸಿಗಲಿ ಅಂತ ಪ್ಲೀಸ್ ದೇವ್ರ ಹತ್ರ ಬೇಡ್ಕೊಳ್ಳಿ. ಇವರಂತೂ ಹೇಳ್ತಾ ಇರೋದೇನೆಂದರೆ, ನೀನು ಎಲ್ಲೋ ಮಾಲಲ್ಲೇ ಬಿಟ್ಟು ಬಂದಿದ್ಯಾ, ವಾಶ್ರೂಮಲ್ಲೇ ಬಿಟ್ಟಿದ್ಯಾ, ಹೋಯ್ತು ಅಂತ. ನಂಗೆ ನಿಜವಾಗ್ಲೂ ಎಷ್ಟು ಹೊಟ್ಟೆ ಉರಿತಿದೆ ಅಂದರೆ, ನಾನು ಆ್ಯಕ್ಚುಲಿ UK ಬರುವಾಗಲೂ ಅಷ್ಟೇ ಈ ಥರನೇ ಒಂದು ಬಳೆನ ಕಳ್ಕೊಂಡಿದ್ದೆ. ಅದು ಇನ್ನೊಂದು ಕತೆ ಬಿಡಿ. ಸೊ ಇದು ಸೇರಿ 2ನೇ ಬಳೆ ನಾನು ಕಳ್ಕೊತಾ ಇರೋದು. ನನ್ನ ಬೇಜವಾಬ್ದಾರಿನ ಅಥವಾ ನನ್ನ ಬೇಜವಾಬ್ದಾರಿನ ಇನ್ನೇನಲ್ವಾ. ಅದು ನಿಜ. ಇವ್ರು ಅದೇ ಅಂತಾರೋ, ಅದೇ ದುಡ್ಡನ್ನ ಬೇರೆ ಎಲ್ಲರೂ ಇನ್ವೆಸ್ಟ್ ಮಾಡಿದರೆ ಈ ಥರ ಒಂದು ಸತಿ ಚಿನ್ನಕ್ಕೆ ತೊಗೊಳೋದು ಒಳ್ಳೆಯದು, ಬಟ್ ಒಂದು ಸತಿ ಹೋದರೆ ಓದಂಗೆ ಆಗೋಗುತ್ತೆ ಅಂತಾರಲ್ಲ, ಆ ಥರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆಯಾ? ಏನಾದ್ರು ಫೀಡ್ಬ್ಯಾಕ್ ಇದೆ ಪ್ಲೀಸ್ ಕೊಡಿ. ಆ ಫೀಡ್ಬ್ಯಾಕ್ನ ನಾನು ಪಾಸಿಟಿವ್ ಆಗಿ ಆದಷ್ಟು ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.